ಬಳ್ಳಾರಿ ತಾಲೂಕಿನ ಕಪಗಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯ ಪತಿ ದೇವಣ್ಣ ಎಂಬಾತ ಜಾನಕಿರಾಮ ಮತ್ತು ರಾಮಾಂಜನೆ ಎಂಬುವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ. 2023ರಲ್ಲಿ ತೆಗೆದುಕೊಂಡಿದ್ದ ಜಮೀನನ್ನ ವಾಪಸ್ ಕೊಡುವಂತೆ ಒತ್ತಾಯಿಸಿದ್ದಾನೆ. ಕೊಡಲ್ಲ ಎಂದಿದ್ದಕ್ಕೆ ಹಲ್ಲೆಗೆ ಯತ್ನಿಸಿದ್ದಾನೆ. ಅಧ್ಯಕ್ಷೆ ಪತಿ ದೇವಣ್ಣ ಸಹೋದರ ಪಂಪಯ್ಯರಿಂದ ಜಮೀನನ್ನ ಜಾನಕಿರಾಮ ಖರೀದಿ ಮಾಡಿದ್ರು. 2023ರಲ್ಲಿ ಭೂಮಿ ಖರೀದಿ ಮಾಡಿದ್ದ ಪತ್ರ ವ್ಯವಹಾರ ಎಲ್ಲ ಮುಗಿದಿದೆ. ಜಾನಕಿರಾಮಯ್ಯ ಅವರ ಜಮೀನಿನ ದಾರಿಗೆ ಈ ಜಮೀನನ್ನ ಖರೀದಿ ಮಾಡಿದ್ರು. ಆದರೆ ಈ ಜಮೀನು ವಾಪಸ್ ನೀಡುವಂತೆ ಒತ್ತಾಯವನ್ನ ಮಾಡಿದ್ದಾನೆ. ಇನ್ನು ಜಮೀನು ವಾಪಸ್ ನೀಡದಕ್ಕೆ ರಸ್ತೆ ಹಾಳು ಮಾಡಿದ್ದಾನೆ. ಇದನ್ನ ಪ್ರಶ್ನೆ ಮಾಡಲು ಬಂದ ಜಾನಕಿರಾಮಯ್ಯ ಮತ್ತು ರಾಮಾಂಜನೆಯ ಮೇಲೆ ದೌರ್ಜನ್ಯ ನಡೆಸಿದ್ದಾನೆ. ಈ ಬಗ್ಗೆ ಬಳ್ಳಾರಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಪೊಲೀಸರಿಗೆ ವಾಹನ ಕಳ್ಳತನ ಪ್ರಕರಣಗಳೇ ಸವಾಲಾಗಿದೆ. 6 ತಿಂಗಳಲ್ಲಿ 2,000ಕ್ಕೂ ಅಧಿಕ ವಾಹನಗಳು ಕಳ್ಳತನ ಆಗಿದ್ದು ಕೇವಲ 482 ಪ್ರಕರಣಗಳನ್ನು ಮಾತ್ರ ಭೇದಿಸಲಾಗಿದೆ. ಮನೆ ಮುಂದೆ ರಸ್ತೆಯಲ್ಲಿ ನಿಲ್ಲಿಸಿದ್ದ ವಾಹನಗಳನ್ನು ಕಳ್ಳರು ಕದ್ದೊಯ್ತಾ ಇದ್ದಾರೆ. ಬಹುತೇಕ ಬೈಕ್ ಕಳ್ಳತನ ಪ್ರಕರಣಗಳೇ ಹೆಚ್ಚಾಗಿದೆ. 2024ರಲ್ಲಿ 5,352 ಪ್ರಕರಣ ದಾಖಲಾಗಿದ್ದು 1,966 ಪ್ರಕರಣಗಳನ್ನು ಭೇದಿಸಲಾಗಿತ್ತು. ದಾಖಲಾದ ಒಟ್ಟು ಪ್ರಕರಣಗಳಲ್ಲಿ 36.5% ಪತ್ತೆ ಮಾಡಲಾಗಿತ್ತು. 2023ರಲ್ಲಿ 5,908 ಪ್ರಕರಣ ದಾಖಲಾಗಿದ್ದು ಅದರಲ್ಲಿ 2,157 ಪ್ರಕರಣ ಪತ್ತೆಯಾಗಿದ್ವು. ದಾಖಲಾದ ಒಟ್ಟು ಪ್ರಕರಣಗಳಲ್ಲಿ 36.7% ಪತ್ತೆ ಮಾಡಲಾಗಿತ್ತು. 2025ರಲ್ಲಿ ದಾಖಲಾದ ಪ್ರಕರಣಗಳ ಬಗ್ಗೆ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ರಾಜ್ಯ ಸರ್ಕಾರದ ವೈಫಲ್ಯ ಖಂಡಿಸಿ ಕೊಪ್ಪಳದಲ್ಲಿ ಜೆಡಿಎಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಅಶೋಕ ವೃತ್ತದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸುರೇಶ್ ಭೂಮರೆಡ್ಡಿ, ರಾಜ್ಯ ಕೋರ್ ಕಮಿಟಿ ಸದಸ್ಯ ಸಿವಿ ಚಂದ್ರಶೇಖರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಲಂಚಗುಳಿತನ, ಭ್ರಷ್ಟಾಚಾರ, ಆಡಳಿತ ವೈಫಲ್ಯ, ಆರ್ಥಿಕ ದಿವಾಳಿತನದ ವಿರುದ್ಧ ಜೆಡಿಎಸ್ ಆಕ್ರೋಶವನ್ನು ವ್ಯಕ್ತಪಡಿಸಿತು. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಕೂಡಲೇ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಸ್ವಂತ ಸೂರಿಲ್ಲದಿದ್ರೂ ಅಂಗನವಾಡಿ ಕಟ್ಟಡಕ್ಕೆ ವೃದ್ಧೆ ಜಾಗ ಕೊಟ್ಟು ಮಾದರಿಯಾಗಿದ್ದಾರೆ. ಸರ್ಕಾರಿ ಭೂಮಿ ಕಬಳಿಸುವ ಕಾಲದಲ್ಲಿ ಸರ್ಕಾರಕ್ಕೆ ಮೆದಿಕೆರೆ ಗ್ರಾಮದ ಸುಶೀಲಮ್ಮ ಭೂಮಿ ನೀಡಿದ್ದು ಹೃದಯ ವೈಶಾಲ್ಯತೆಗೆ ಅಪಾರ ಮೆಚ್ಚುಗೆ ವ್ಯಕ್ತ ಆಗಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮೆದಿಕೆರೆ ಗ್ರಾಮದಲ್ಲಿದ್ದ ಅಂಗನವಾಡಿ ಕೇಂದ್ರ ಸೋರ್ತಾ ಇತ್ತು. ಇದರಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ರು. ಆದ್ರಿಂದ ವೃದ್ಧೆ ಸುಶೀಲಮ್ಮ ಅಂಗನವಾಡಿಗೆ ಭೂಮಿ ದಾನ ಮಾಡಿದ್ದಾರೆ. ಸುಶೀಲಮ್ಮ ನೀಡಿದ ಜಾಗದಲ್ಲಿ ಭವ್ಯವಾದ ಅಂಗನವಾಡಿ ಕಟ್ಟಡ ತಲೆ ಎತ್ತಿದೆ. ಸದ್ಯ ಮೆದಿಕೆರೆ ಗ್ರಾಮದಲ್ಲಿ ಬಾಡಿಗೆ ಮನೆಯಲ್ಲಿ ಸುಶೀಲಮ್ಮ ವಾಸ ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.